ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಇಲ್ಲಿ ನೋಡಿ ಕಮ್ಮಿ ಏನೇ ಕೊಡ್ಸಿದ್ದಾರೆ, ಅವ್ನು ನೀರು ಕುಡಿತಾ ಇದ್ದಾನೆ ಗೈಸ್. ಇಲ್ಲಿ ನೋಡಿ, ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಕುಡಿತಾ ಇದ್ದಾನೆ. ಇಲ್ಲಿ ನೋಡಿ ಇನ್ನೂ ಮಲಗೆ ಇದ್ದಾರೆ. ಟೈಮ್ ಇಲ್ಲಿ ನೋಡಿ ಗೈಸ್, 8 o'clock ಆಯಿತು ಟೈಮ್. எப்படி பிறந்த அங்க பாரு. ಅಮ್ಮ ಹೊಟ್ಟೆ ಒಳಗಡೆಯಿಂದ ಅಪ್ಪ ಹೊಟ್ಟೆ ಒಳಗಡೆ ಹೋಗಿ ಅಪ್ಪ ಹೊಟ್ಟೆ ಒಳಗಡೆಯಿಂದ ಹೊರಗಡೆ ಬಂದ್ಬಿಟ್ನಂತೆ. ಅವನು ಹೇಳಿರೋದು. நான் சொன்னேன் அது உண்டியில் போய் காசு எடுக்க முடியுமா? உண்டியில் காசு எடுக்க முடியாது. அது ஒரு வாட்டி உண்டி உள்ள போட்டால் திரும்பி எடுக்க முடியாது. சரியா? ಸ್ವಲ್ಪ ಕಾಯಿನ್ಸ್ ಕೊಟ್ಟಿದ್ರೆ ಈ ಉಂಡಿಯಲ್ಲಿ ಹಾಕ್ಬಿಟ್ಟು ಮತ್ತೆ ಎತ್ತು ಅಂತ ಹೇಳ್ತಾರೆ. ಹೆಂಗೆ ಎತ್ತಕ್ಕಾಗುತ್ತೆ ಗೈಸ್? ಒಂದ್ಸಲಿ ಉಂಡಿನಲ್ಲಿ ಹಾಕ್ಬಿಟ್ರೆ ಇದು ಉಂಡಿ ಫುಲ್ ಆದಮೇಲೆ ತೆಗಿಯೋಣ ಅಂತ ಹೇಳಿದ್ದೀನಿ. ಆಲ್ರೆಡಿ ಸ್ವಲ್ಪ ಹಾಕಿದ್ದಾನೆ ಇದರಲ್ಲಿ. ಇವತ್ತು ಹಾಕ್ಬಿಟ್ಟು ಮತ್ತೆ ತೆಗೆದು ಕೊಡು ಅಂತ ಹೇಳ್ತಾರೆ ಗೈಸ್. ನನಗೂ ಟೈಮ್ ಆಯಿತು, ನಾನು ಬ್ರಷ್ ಮಾಡ್ತೀನಿ. ನೋಡಿ, ಬ್ರಷು ಪೇಸ್ಟ್ ಎಲ್ಲ ನಾವು ಈ ಜಗ್ಗಲ್ಲಿ ಇಡೋದು. ಟೈಮ್ ಆಯಿತು, ನಾನು ಬ್ರಷ್ ಮಾಡಿ ರೆಡಿಯಾಗಿ ಮತ್ತೆ ಸಿಗೋಣ ಗೈಸ್. ಇಲ್ಲಿ ನೋಡಿ, ನಾನು ಕೆಲ್ಸಕ್ಕೆ ಕಡೆ ಹೊರಟೆ. ನಾನು ರೆಡಿ ಆಗಿಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡೋಣ, ಇವತ್ತು ಸಂಜೆ ಅಲ್ವಾ ಇರೋದು ಅಂತ ಹೇಳ್ಬಿಟ್ಟು ನಾನು ಕೆಲ್ಸಕ್ಕೆ ಕಡೆ ಹೋದೆ. ಸಂಜೆ ಏನಂತ ಇರೋದಂತಂದರೆ ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಹೋಗಿ ಬಂದುಬಿಟ್ಟು ನೋಡಿದ್ರೆ ನನ್ನ ಮಗ ಇನ್ನೂ ಮಲ್ಲಿಗೆ ಇದ್ದ. ಆಮೇಲೆ ನಾನು ಅದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಆಮೇಲೆ ಬಂದಿದ ತಕ್ಷಣ ಯಾಕೋ ತುಂಬ ತಲೆನೋವು ಆಗ್ತಾಯಿತ್ತು. ಅದರಿಂದ ನಾನು ಸರಿ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಟೀ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಆಮೇಲೆ ಇಲ್ಲಿ ನೋಡಿ ನಾವು ರೆಡಿ ಆದ್ವಿ. ಇದು ನೋಡಿ ನಮ್ಮ ಹಸ್ಬೆಂಡ್ ಔಟ್ಫಿಟ್ ಇದು. ಆಮೇಲೆ ನನ್ನ ಮಗ ಔಟ್ಫಿಟ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವಂದಿದು ಫಸ್ಟ್ ಇಯರ್ ಬರ್ತ್ಡೇ ಡ್ರೆಸ್ಸು. ಮೂವರದು ಅಷ್ಟೇ. ಇಲ್ಲಿ ನೋಡಿ ನಮ್ಮ ಅತ್ತೆ ನೋಡಿ, ಅಮ್ಮ ಮಗ. ಇಲ್ಲಿ ನೋಡಿ ನಾನು ಇಲ್ಲಿ ನೋಡಿ ನನ್ನ ಔಟ್ಫಿಟ್ ನಮ್ಮ ಹಸ್ಬೆಂಡ್ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ಹೇಳಿ, ಚೆನ್ನಾಗಿದೆ ಅಂತ. ನನ್ನ ಮಗ ಫಸ್ಟ್ ಇಯರ್ ಬರ್ತಡೇದು ಇದು. ನಮ್ಮ ಮೂವರದು ಡ್ರೆಸ್ಸು ಆವಾಗ ತೊಗೊಂಡಿದ್ದೆ. ನಮ್ಮಲ್ಲಿ ಇಲ್ಲಿ ನೋಡಿ ನಾವು ಕಾರಲ್ಲಿ ಎಲ್ಲರೂ ಹತ್ತಿ ಕೂತ್ಕೊಂಡು ನಾವು ಮದುವೆ ಚೌಟ್ರಿ ಕಡೆ ಹೋಗ್ಬಿಟ್ವಿ. ಅಲ್ಲಿ ಮುಂದೆ ನಾದಿನಿ ಆಮೇಲೆ ತಾತ ಮಾತ್ರ ಅವರು ಬೈಕಲ್ಲಿ ಬಂದರು. ಆಮೇಲೆ ಇಲ್ಲಿ ನೋಡಿ ಚೌಟ್ರಿ ಹತ್ರ ಬಂದುಬಿಟ್ವಿ. ಇಲ್ಲಿ ನೋಡಿ ಇವರೇ ಅಜ್ಜಿ ತಾತ, ಮೀನ್ಸ್ ನಮ್ಮ ಅತ್ತೆಯವರ ಅಮ್ಮ ಅಪ್ಪ. ಆಮೇಲೆ ಇಲ್ಲಿ ನೋಡಿ ಗಂಡು ಹೆಣ್ಣು ಹೆಸರು. ಆಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಒಳಗಡೆ ಹೋಗ್ತಾ ಇದ್ದೀವಿ. ನೀವು ನೋಡಿ ಎಂಜಾಯ್ ಮಾಡಿ. ಇಲ್ಲಿ ನೋಡಿ ಇವರು ಬಂದುಬಿಟ್ಟು ಮೈಸೂರವರು, ನಮ್ಮ ರಿಲೇಷನ್. ಆಮೇಲೆ ನಿಮಗೆ ಡೌಟ್ ಇರುತ್ತೆ ಮದುವೆ ಯಾರ್ದು ಅಂತ. ಮದುವೆ ಹೇಳಬೇಕಂದ್ರೆ ನಮ್ಮ ರಿಲೇಷನ್ದೇ, ಅದರಿಂದ ಸ್ವಲ್ಪ ಹತ್ರ ರಿಲೇಷನ್ನೇ. ಇಲ್ಲಿ ನೋಡಿ ಹುಡುಗಿ ಹುಡುಗ ಡಿಸ್ಪ್ಲೇ ಆಗ್ತಾಯಿತ್ತು. ಸರಿ ನಿಮಗೆ ತೋರಿಸೋಣ ಅಂತೇಳಿ ತೋರಿಸಿದೆ. ಆದರೆ ಇನ್ನೂ ಗಂಡು ಇನ್ನೂ ಬಂದಿರಲಿಲ್ಲ, ರೆಡಿ ಆಗ್ತಾಯಿದ್ರು. ಆಮೇಲೆ ಇಲ್ಲಿ ನೋಡಿ ಚೌಟ್ರಿಯಲ್ಲಿ ಒಬ್ಬೊಬ್ಬರೇ ಬರ್ತಾನೆ ಇದ್ದರು ಜನ. ಅಲ್ಲಿ ಸಾಂಗ್ ಬೇರೆ ಹಾಕಿಬಿಟ್ಟಿದ್ರು. ಅದರಿಂದ ಸರಿ ಅದು ಸಾಂಗೆಲ್ಲ ಹಾಕೋಕ್ಕಾಗಲ್ವಲ್ಲ, ಕಾಪಿ ರೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಂಗ್ನ ನಾನು ತೆಗೆದುಬಿಟ್ಟಿದ್ದೀನಿ. ಇಲ್ಲಿ ನೋಡಿ ತಾತ ಮತ್ತು ಅವ್ರ ಮಗ, ಮೀನ್ಸ್ ನಮ್ಮ ಹಸ್ಬೆಂಡ್ಗೆ ತಾತನು ಆಮೇಲೆ ಮಾವ. ಆಮೇಲೆ ಇಲ್ಲಿ ನೋಡಿ ನೆಕ್ಸ್ಟ್ ಫೋಸ್ನ ಡಿಸ್ಪ್ಲೇ ಮಾಡಿದರು. ಸರಿ ಅದನ್ನು ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಹುಡುಗಿಯವರ ಅಮ್ಮ ಅವರು, ಗಂಡು ಹೆಣ್ಣು ಬಂದೇ ಬಿಟ್ಟರು. ಇಲ್ಲಿ ನೋಡಿ ನಾನು ದೂರದಿಂದನೇ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು. ಏನಾಗುತ್ತೆ ಗೊತ್ತಾ ಗಾಯ್ಸ್, ಯಾರು ಕ್ಯಾಮ್ರಾ ಹಿಡಿಯೋರಿಲ್ಲ, ಅದರಿಂದ ನಾನೇ ಹಿಡಿದು ನಾನೇ ಮಾಡೋದ್ರಿಂದ ಅದು. ಇಲ್ಲಿ ನೋಡಿ ಗಂಡು ಹೆಣ್ಣನ್ನು ಸ್ಟೇಜ್ ಮೇಲೆ ಕರೆಸ್ಬಿಟ್ಟು ಒಬ್ರಿಗೊಬ್ರು ಹಾರ ಹಾಕೋದಕ್ಕೆ ರೆಡಿ ಮಾಡಿಬಿಟ್ಟಿದ್ದಾರೆ. ನಿಮಗೂ ನಾನು ಆದಷ್ಟು ನಾನು ವೀಡಿಯೋನಲ್ಲಿ ತೋರಿಸಿರ್ತೀನಿ.
ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೀವು ಹಂಗೇ ಹೋಗಿಬಿಡ್ತೀರಾ ವಿಡಿಯೋ ನೋಡಿಬಿಟ್ಟು. ಇಲ್ಲಿ ನೋಡಿ ಗಂಡು ಹೆಣ್ಣಿಗೆ ಹಾಕೇ ಆಯಿತು. ನೆಕ್ಸ್ಟ್ ಹೆಣ್ಣು ಗಂಡಿಗೆ ಹಾಕ್ತಾರೆ, ಅದನ್ನು ಕೂಡ ನಿಮಗೆ ತೋರಿಸಿದ್ದೀನಿ. ಇದರಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಗೈಸ್, ಜನ ನೋಡಿ ನಮ್ಮ ಮುಂದೆ ಎಷ್ಟು ಜನ ಇದ್ದಾರೆ. ಇಲ್ಲಿ ನೋಡಿ ನಮ್ಮ ಫ್ಯಾಮಿಲಿ ಒಂದು ಕಡೆ ಇದ್ವಿ. ಇಲ್ಲಿ ನೋಡಿ ಹೆಣ್ಣೀಗ ಗಂಡಿಗೆ ಹಾಕ್ತಾಯಿದ್ದಾರೆ. ಇನ್ನೊಂದು ಏನಾಗಿತ್ತು ಗೊತ್ತಾ ಗೈಸ್, ಅಲ್ಲಿ ಒಂದು ಟಾಯ್ಸ್ ಅಂಗಡಿ ಇಟ್ಬಿಟ್ಟಿದ್ರು ಚೌಟ್ರಿ ಹೊರಗಡೆ. ನನ್ನ ಮಗ ಅಂತೂ ಅದನ್ನೇ ಹಿಡ್ಕೊಂಬಿಟ್ಟಿದ್ದ, ಟಾಯ್ಸ್ ಇಸ್ಕೊಡು ಅಂತೇಳ್ಬಿಟ್ಟು. ಆವಾಗಲೂ ಅದು ಒಂದು ಫೋನ್ ತೊಗೊಂಡ. ಆಮೇಲೆ ಇದ್ದರೂ ಅವನಿಗೆ ಸಮಾಧಾನ ಆಗಿಲ್ಲ. ಆಮೇಲೆ ಬೇರೆ ಏನೋ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ದ, ಕೇಳ್ತಾನೆ ಇದ್ದ ಅವ್ರ ಅಪ್ಪ ಹತ್ರ. ಆಮೇಲೆ ಇಲ್ಲಿ ನೋಡಿ ನಾವು ಊಟಕ್ಕೆ ಬಂದು ಕೂತ್ಕೊಂಡ್ವಿ. ಊಟದಲ್ಲಿ ಏನೇನಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಮಗೆ ಕ್ಯಾಪ್ಚರ್ ಮಾಡಿದ್ದೀನಿ, ಅದರಲ್ಲಿ ನೀವು ನೋಡಿ. ಊಟ ಅಂತೂ ಚೆನ್ನಾಗಿತ್ತು ಗೈಸ್, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಫ್ಯಾಮಿಲಿ. ಇಲ್ಲಿ ನೋಡಿ ಇದೆ ಟಾಯ್ಸ್ ಅಂಗಡಿ. ಆಮೇಲೆ ಲಾಸ್ಟಲ್ಲಿ ಇಲ್ಲಿ ನೋಡಿ ಅದನ್ನು ತೊಗೊಂಡು ಬಂದ ಲಾಸ್ಟಿಗೆ. ಅವನಿಗೆ ಸಮಾಧಾನನೇ ಆಗಿಲ್ಲ. ಆಮೇಲೆ ಇಲ್ಲಿ ನೋಡಿ ನಮ್ಮ ನಾದಿನಿ ಮಗಳ ಹತ್ರ ಹೇಳ್ತಾ ಇದ್ದಾನೆ ಏನದು ಅಂತ. ಆಮೇಲೆ ಇಲ್ಲಿ ನೋಡಿ ಚೌಟ್ರಿಗೆ ನಾವು ಬಾಯಿ ಹೇಳಿಬಿಟ್ಟು ನಾವು ರಿಟರ್ನ್ ಆದ್ವಿ. 8:30 ಆಗಿಬಿಟ್ಟಿತ್ತು. ಇಲ್ಲಿ ನೋಡಿ ನಾವು ಹೋಗ್ತಾ ಇರೋದು ಬಂದುಬಿಟ್ಟು ಅಜ್ಜಿ ತಾತನ ಬಿಟ್ಬಿಟ್ಟು ಬರೋದಕ್ಕೆ ನಮ್ಮ ಅತ್ತೆ ಮನೆಗೆ. ಅಲ್ಲಿಂದ ಅವ್ರಿಗೆ ಟ್ರೈನಿಗೆ ಹತ್ರ ಆಗುತ್ತೆ ಅಂತ ಹೇಳಿದ್ರು. ಸರಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ನಾವು ಮನೆ ಕಡೆ ಬಂದ್ವಿ. ಅಲ್ಲಿ ನೋಡಿ ನಮ್ಮ ನಾದಿನಿ ಮಗ, ಅವ್ನು ಬಂದಿರಲಿಲ್ಲ. ಅವನಿಗೆ ಡ್ಯಾನ್ಸ್ ಕ್ಲಾಸಲ್ಲಿ ಇವತ್ತು ಬರಲೇಬೇಕು ಅಂತ ಹೇಳಿದ್ರು ಅಂತೇಳಿ ಅವನು ಆಬ್ಸೆಂಟ್ ಆಗಬಾರ್ದು ಅಂತ ಹೇಳಿದ್ದಕ್ಕೆ ಅವನು ಪಾಪ ಮದುವೆಗೆ ಬಂದಿಲ್ಲ. ಇವೆಂಟ್ ಇದೆ, ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಹೇಳಿಬಿಟ್ರು, ಅದಕ್ಕೆ ಅವನು ಬರಲಿಲ್ಲ. ಆಮೇಲೆ ಅಜ್ಜಿ ತಾತ ಹತ್ರ ಎಲ್ಲ ಮಾತಾಡಿಕೊಂಡು ನಾವು ರಿಟರ್ನ್ ಆದ್ವಿ. ರಿಟರ್ನ್ ಆಗ್ತಾಯಿದ್ರೆ ಅದೇನೋ ಗೊತ್ತಿಲ್ಲ, ಒಂಥರ ಹೊಟ್ಟೆ ಎಲ್ಲ ಅಲ್ಲಿ ತಿಂದಿದ್ದೇನೋ ಜೀರ್ಣನೇ ಆಗಿಲ್ಲ. ಅದು ಚೆನ್ನಾಗಿತ್ತು ಊಟ, ಬಟ್ ಹೆವಿ ಆಗೋಯ್ತು ಏನೋ ಗೊತ್ತಿಲ್ಲ, ಒಂಥರನೇ ಇತ್ತು. ಸರಿ ಅದಕ್ಕೆ ಏನು ಮಾಡೋಣ ಅಂತೇಳ್ಬಿಟ್ಟು ಹಂಗೆ ಮಿಸ್ಟರ್ ಚಾಯ್ಗೆ ಹೋಗ್ಬಿಟ್ಟು ಇಬ್ಬರು ಒಂದೊಂದು ಚಾಯ್ ಹೊಡೆದ್ವಿ. ಸೂಪರ್ ಟೀ. ಇಲ್ಲಿ ನೋಡಿ ನಾನು ರಿಯಾಕ್ಷನ್ ನೋಡಿ, ಆ ಟೀ ರಿಯಾಕ್ಷನ್. ಆಮೇಲೆ ಹಾಗೆ ಸ್ವಲ್ಪ ಮುಂದೆ ಬಂದುಬಿಟ್ಟು ನನ್ನ ಮಗ ಮದುವೆಯಲ್ಲಿ ಊಟ ಮಾಡಿಲ್ವಲ್ಲ, ಅವನು ಟಾಯ್ಸ್ಗೆ ಹಠ ಮಾಡಿಕೊಂಡೇ ಇದ್ಬಿಟ್ಟ. ಅದಕ್ಕೆ ಸರಿ ಅಂತ ಅವನಿಗೆ ಇಡ್ಲಿ ಸಾಂಬಾರು ಕಟ್ಟಿಸ್ಕೊಂಡು ಹೋಗಿ ಮನೇಲಿ ತಿನ್ಸೋಣ ಅಂತ ಹೇಳ್ಬಿಟ್ಟು ಕಟ್ಟಿಸ್ಕೊಂಡು ನಾವು ರಿಟರ್ನ್ ಇಲ್ಲಿ ನೋಡಿ ಮನೆ ಕಡೆ ಹೋಗ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನೋಡಿ ಮನೆಗೆ ಬಂದಿದ್ದ ತಕ್ಷಣ ಗೊತ್ತಲ್ವಾ, ಬಂದಿದ್ದ ತಕ್ಷಣ ಡ್ರೆಸ್ ಬಿಚ್ಚಿ ನಮ್ಮ ಯೂನಿಫಾರ್ಮಲ್ಲಿ ನಾವು ಇದ್ರೇ ಅದು ನಮಗೆ ಸೆಟ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿ ನಾನು ಯೂನಿಫಾರ್ಮ್ ಹಾಕ್ಕೊಂಡೆ. ಆಮೇಲೆ ನಮ್ಮ ಹಸ್ಬೆಂಡು ರಿಷುಗೆ ಮಾತ್ರ ಊಟ ಮಾಡಿಸ್ಬಿಡು ಅಂತ ಹೇಳಿದೆ, ಅವ್ರು ಮಾಡಿಸಿದ್ರು. ನಾನು ಸ್ವಲ್ಪ ಕ್ಲೀನಿಂಗು ಮದುವೆಗೆ ಹೋಗೋ ಬ್ಯುಸಿಯಲ್ಲಿ ಎಲ್ಲ ಬಟ್ಟೆ ಅದು ಇದು ಎಲ್ಲ ತೆಗ್ದು ರೆಡಿ ಆಗಿಬಿಟ್ಟು ಎಲ್ಲ ಹಂಗಂಗೆ ಬಿಟ್ಬಿಟ್ಟಿದ್ವಿ. ಸರಿ ಅಂತ ನಾನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಅವರು ಆಟ ಆಡಿಸ್ಕೊಂಡು ಊಟ ಮಾಡ್ತಾಯಿದ್ರು, ಅದಕ್ಕೇ ತೋರಿಸ್ದೆ ನಿಮಗೆ. ಆಮೇಲೆ ಇಲ್ಲಿ ನೋಡಿ ಫೈನಲ್ ಎಲ್ಲ ನಾವು ಮನೆಗೆ ಬಂದಿದ್ದ ತಕ್ಷಣ. ಗೈಸ್ ಹೇಗಿತ್ತು ವಿಡಿಯೋ, ಲಾಸ್ಟ್ವರೆಗೂ ನೋಡಿರ್ತೀರ ಅಂತ ಅಂದ್ಕೊತೀನಿ. ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿಬಿಟ್ಟು ಹಾಗೆ ಹೋಗಬೇಡಿ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಓಕೆ ಗೈಸ್, ಬೈ.